ನಮಸ್ಕಾರ ಗೆಳೆಯರೆ, ನಾನು ಬಿ.ಆರ್. ನಾಯ್ಡು. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದಿಂದ ಮತ್ತೊಂದು ಮಹತ್ ಸಾಧನೆಯಾಗಿದೆ. ಭಾರತದ ರೂಪಾಯಿಯ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಹಿಂದೆಂದೂ ಕಾಣದ ಕುಸಿತ ಕಂಡಿದೆ. ಡಾಲರ್ ಎದುರು ರೂಪಾಯಿಯ ಮೌಲ್ಯ 92.18 ಪೈಸೆಗೆ ಕುಸಿದಿದೆ. ಇದು ಸಾರ್ವಕಾಲಿಕ ದಾಖಲೆಯಾಗಿದೆ. ಕಳೆದ 3 ತಿಂಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬರೆಯುತ್ತಿರುವ 3ನೇ ದಾಖಲೆ ಇದು. ದಾಖಲೆ ವೀರ ಪ್ರಧಾನಿ ನರೇಂದ್ರ ಮೋದಿಯವರೇ, ನಿಮ್ಮಲ್ಲಿ ನಮ್ಮದೊಂದಿಷ್ಟು ಪ್ರಶ್ನೆಗಳಿವೆ. ಮಾಧ್ಯಮಗಳಿಗಂತೂ ಉತ್ತರಿಸದ ನೀವು ಜನರಿಗಾದ ಉತ್ತರಿಸುವ ಕೃಪೆ ಮಾಡುವಿರಾ? ವಿಶ್ವದ ಬೃಹತ್ ಆರ್ಥಿಕ ಶಕ್ತಿ ಎಂದು ಜಂಬ ಕೊಚ್ಚಿಕೊಳ್ಳುತ್ತಿರುವ ನೀವು ಈ ರೂಪಾಯಿ ಬೆಲೆ ಕುಸಿತ ಕಾಣುತ್ತಿರುವುದು ಹೇಗೆ ಎಂದು ವಿವರಿಸಬಲ್ಲಿರಾ? ಮಧ್ಯಪ್ರಾಚ್ಯದ ಯುದ್ಧಗಳ ಬಗ್ಗೆ ಬೊಟ್ಟು ಮಾಡಿ ನೀವು ತೋರಿಸುವುದಾದರೆ ಈ ಹಿಂದೆಯೂ ರೂಪಾಯಿ ನೆಲಕಚ್ಚಿದ್ದ ಬಗ್ಗೆ ಏನು ಹೇಳುವಿರಿ? ಅನುತ್ಪಾದಕತೆ, ನಿರುದ್ಯೋಗಗಳು ದೇಶವನ್ನು ಕಿತ್ತು ತಿನ್ನುತ್ತಿರುವ ಸಮಸ್ಯೆಗಳಾಗಿವೆ. ನಮ್ಮ ಆರ್ಥಿಕತೆಯನ್ನು ಸದೃಢಪಡಿಸಲು ನೀವು ಉದ್ಯೋಗ ಸೃಷ್ಟಿ ಮತ್ತು ಕೌಶಲ್ಯ ಅಭಿವೃದ್ಧಿ ಕ್ಷೇತ್ರಗಳಲ್ಲಿ ಮಾಡಿರುವ ಸಾಧನೆ ಏನು? ಯುದ್ಧದ ಪರಿಸ್ಥಿತಿಯಲ್ಲಿ ತೈಲದ ಬೆಲೆ ಹೆಚ್ಚಾಗುವ ಎಲ್ಲಾ ಮುನ್ಸೂಚನೆಗಳು ಇವೆ. ಈಗ ನಮ್ಮ ದೇಶದ ಬಳಿ ಕೇವಲ 28 ದಿನಗಳಿಗೆ ಸಾಕಾಗುವಷ್ಟು ದಾಸ್ತಾನಿದೆ. ತೈಲ ಬೆಲೆ ನಿಯಂತ್ರಣಕ್ಕೆ ನಿಮ್ಮ ಗೆಳೆಯರಾದ ಅದಾನಿ ಮತ್ತು ಅಂಬಾನಿಯರಿಂದ ಯಾವುದೇ ನೆರವು ಸಿಗುವುದಿಲ್ಲವೇ? ಒಂದು ವೇಳೆ ಪೆಟ್ರೋಲ್ ದರ ಹೆಚ್ಚಾದರೆ ಸಹಜವಾಗಿಯೇ ದಿನಬಳಕೆಯ ವಸ್ತುಗಳು, ಹಾಲು, ತರಕಾರಿ ಮತ್ತು ದಿನಸಿ ದರಗಳು ಸಹ ಹೆಚ್ಚಾಗುತ್ತವೆ. ಶ್ರಮಿಕ ವರ್ಗಕ್ಕೆ ಇನ್ನೂ ಕಷ್ಟವಾಗುತ್ತದೆ. ಈಗಾಗಲೇ ಹಣದುಬ್ಬರ, ಬೆಲೆ ಏರಿಕೆಯಿಂದ ನರಳುತ್ತಿರುವ ಜನರನ್ನು ಇನ್ನೂ ಎಷ್ಟು ನರಳಿಸುತ್ತೀರಿ? ಅಂತಾರಾಷ್ಟ್ರೀಯ ನೀತಿಗಳು, ಒಪ್ಪಂದಗಳು ನಿಮ್ಮ ಆಡಳಿತದ ಕಾಲದಲ್ಲಿ ಏಕಮುಖವಾಗಿದೆ. ಅಮೆರಿಕದಂತಹ ದೇಶಗಳ ಕೈಗೊಂಬೆಯಾಗಿರುವ ನೀವು ದೇಶದ ಜನರಿಗೆ ಒಳ್ಳೆಯದನ್ನು ಮಾಡುತ್ತೀರಿ ಎಂದು ಯಾರೂ ನಿರೀಕ್ಷಿಸುವುದಿಲ್ಲ. ನಮ್ಮ ದೇಶವನ್ನೇ ಮಾರಲು ಮುಂದಗಿರುವ ನೀವು ಇನ್ನೂ ಎಷ್ಟು ದಿನ ಜನರನ್ನು ಮೂರ್ಖರನ್ನಾಗಿ ಮಾಡುತ್ತೀರಿ? ನಮ್ಮ ರೈತರ ಕೃಷಿ ಉತ್ಪನ್ನಗಳಿಗೆ ಮಾರುಕಟ್ಟೆ ಇಲ್ಲ. ಹೊರಗಿನಿಂದ ಆಮದು ಮಾಡಿಕೊಳ್ಳಬಹುದಾದ ಉತ್ಪನ್ನಗಳ ಬಗ್ಗೆ ನಿಮಗೆ ಅರಿವಾಗಲಿ, ಸಾಮಾನ್ಯ ಜ್ಞಾನವಾಗಲಿ ಇಲ್ಲ. ಯಾವುದೋ ದೇಶವನ್ನು ಉದ್ಧಾರ ಮಾಡಲು ನಮ್ಮ ರೈತರನ್ನು, ಯುವ ಜನರನ್ನು ಬಲಿ ಕೊಡುವುದು ಸರಿಯೇ? ಭಾರತದ ಷೇರು ಮಾರುಕಟ್ಟೆಯು ಸಹ ಭಾರಿ ಹೊಡೆತ ತಿಂದಿದೆ. ಹೂಡಿಕೆದಾರರ ಹಣವೆಲ್ಲ ಮಣ್ಣು ಪಾಲಾಗಿದೆ. ಅದರ ಲಾಭ ನೇರವಾಗಿ ನಿಮ್ಮ ಉದ್ಯಮಿಗಳ ಜೇಬು ಸೇರಿವೆ. ಇದರಲ್ಲಿ ನಿಮಗೆ ಸಿಗುತ್ತಿರುವ ಪಾಲೆಷ್ಟು ಎಂದು ಕೇಳಬಹುದೇ ಮಿಸ್ಟರ್ ಮೋದಿಜಿ? ಸ್ನೇಹಿತರೆ, ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಉತ್ತರ ಪಡೆಯಲು ಯತ್ನಿಸುವುದು ಮೂರ್ಖತನವೆಂದು ನಮಗೂ ಅರಿವಿದೆ. ಆದರೆ ಈ ಪ್ರಶ್ನೆಗಳು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮಾತ್ರವಲ್ಲ, ಎಲ್ಲ ಜನರಿಗೂ, ಮತದಾರರಿಗೂ, ಅಂಧ ಭಕ್ತರಿಗೂ ಅರ್ಥವಾದರೆ ಸಾಕು. ಪ್ರಧಾನಿ ಮೋದಿ ಅವರೇ, ನೀವೆಷ್ಟು ಮೌನ ವಹಿಸಿದರೂ ಕಾಂಗ್ರೆಸ್ ನಿಮ್ಮನ್ನು ಪ್ರಶ್ನಿಸದೆ ಬಿಡುವುದಿಲ್ಲ. ಹುಷಾರ್! ಜೈ ಹಿಂದ್, ಜೈ ಕರ್ನಾಟಕ.